ಅಂದು ಮೇ 3, 1999ರಂದು ಒಂದು ಆಕ್ರಮಣಕಾರರ ಗುಂಪೊಂದು ನಮ್ಮ ಭಾರತೀಯ ಕಾರ್ಗಿಲ್ ಪ್ರದೇಶ ಕಡೆಗೆ ಆಕ್ರಮಣ ನಡೆಸಿತ್ತು. ಮೇ 10, 1999ರಂದು ನಮ್ಮ ಭಾರತೀಯ ಪ್ರದೇಶಗಳಾದ ಡ್ರಾಸ್, ಕಕ್ಸರ್ ಹಾಗೂ ಮುಕ್ಸೋ ಪ್ರದೇಶಗಳನ್ನು ವಶಪಡಿಸಿಕೊಂಡುದನ್ನು ಭಾರತ ಸರ್ಕಾರ ಗಮನಿಸಿ ಮೇ 26, 1999ರಂದು ಭಾರತೀಯ ವಾಯುಸೇನೆ ಒಂದು ಏರ್ ಸ್ಟ್ರೈಕ್ ಲಾಂಚ್ ಮಾಡುತ್ತೆ. ಇದರ ಫಲಿತಾಂಶವಾಗಿ ಜೂನ್ 5, 1999ರಂದು ಭಾರತ ಸರ್ಕಾರ ಒಂದು ಡಾಕ್ಯುಮೆಂಟ್ ಅನ್ನು ರಿಲೀಸ್ ಮಾಡುತ್ತೆ. ಈ ಡಾಕ್ಯುಮೆಂಟ್ ಒಳಗಡೆ ಈ ಒಂದು ಆಕ್ರಮಣಕಾರಿ ಘಟನೆ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿರುತ್ತೆ. ವಶಪಡಿಸಿಕೊಂಡಿರುವ ಪ್ರದೇಶಗಳನ್ನು ನಮ್ಮ ಭಾರತೀಯ ಸೇನೆ ಒಂದೊಂದಾಗಿ ಮರು ವಶಪಡಿಸಿಕೊಳ್ಳುತ್ತೆ. ಅಂದು ಜೂನ್ 13 ಭಾರತೀಯ ಸೇನೆ ಡ್ರಾಸ್ ವಲಯದಲ್ಲಿರುವ ಟಾಲಲಿಂಗ್ ಸೆಕ್ಟರ್ ಕೂಡ ಸುರಕ್ಷಿತ ಮಾಡುತ್ತೆ. ಸತತ 11 ಗಂಟೆಗಳ ಯುದ್ಧದ ನಂತರ ಭಾರತೀಯ ಸೇನೆ ಟೈಗರ್ ಹಿಲ್ ಪ್ರದೇಶ ವಶಪಡಿಸಿಕೊಳ್ಳುತ್ತೆ ಜುಲೈ 4ರಂದು. ಇನ್ನು ಜುಲೈ 5ರಂದು ಭಾರತೀಯ ಸೇನೆ ಡ್ರಾಸ್ ವಲಯ ಕೂಡ ಮರು ವಶಪಡಿಸಿಕೊಳ್ಳುತ್ತೆ. ತದನಂತರ ಜುಲೈ 7ರಂದು ಭಾರತೀಯ ಸೇನೆ ಬಟಾಲಿಕ್ ಸೆಕ್ಟರ್ ಕೂಡ ಮರು ವಶಪಡಿಸಿಕೊಳ್ಳುತ್ತೆ. ಅಂದು ಜುಲೈ 14 ಭಾರತ ಸರ್ಕಾರ ತನ್ನ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಆ ಕಾರ್ಯಾಚರಣೆವೇ ಆಪರೇಷನ್ ವಿಜಯ್. ಜುಲೈ 26, 1999ರಂದು ಇದಕ್ಕೆ ಅಧಿಕೃತವಾಗಿ ಈ ಒಂದು ಕಾರ್ಗಿಲ್ ಸಂಘರ್ಷ ಕೊನೆಯಾಗುತ್ತೆ. ಈ ಒಂದು ಆಪರೇಷನ್ ವಿಜಯ್ ಸಕ್ಸಸ್ ಹಿಂದೆ ನಮ್ಮ ದೇಶದ ಸೈನಿಕರ ಪಾತ್ರ ಬಹಳ ದೊಡ್ಡದು. ನಮ್ಮ ದೇಶಕ್ಕೆ ನಾನು 2 ಬೆನ್ನೆಲುಬು ಅಂತ ಹೇಳ್ಬೋದು. ಒಂದು, ಆಹಾರಗಾಗಿ ರೈತ, ಸುರಕ್ಷೆಗಾಗಿ ಸೈನಿಕ. ಇವರು ಇಬ್ರು ಕೂಡ ಒಂದೇ ನಾಣ್ಯದ 2 ಮುಖಗಳಂತೆ. ಜೈ ಹಿಂದ್.